ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು ಮಂತ್ರ ಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಈ ಬೆಳಗಿನ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ. ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚನ್ನಬಸವಣ್ಣರೆನ್ನ ಪರಮಾರಾಧ್ಯರು. ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚನ್ನಬಸವಣ್ಣರೆನ್ನ ಪರಮಾರಾಧ್ಯರು. ಇನ್ನು ಸುಖಿಯಾದೆನು ಕಾಣ, ಇನ್ನು ಸುಖಿಯಾದೆನು ಕಾಣ, ಇನ್ನು ಸುಖಿಯಾದೆನು ಕಾಣ, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಚನ್ನಮಲ್ಲಿಕಾರ್ಜುನ ದೇವ ಹೇ ದೇವಾ, ಚನ್ನಮಲ್ಲಿಕಾರ್ಜುನ ದೇವ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ. ನಾವೆಲ್ಲ ಜಗನ್ಮಾತೆ ಸ್ತ್ರೀ ಕುಲದ ಕಳಶ ಆಗಿರ್ತಕ್ಕಂಥ ಶಿವಯೋಗಿಣಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ಜಗದ್ಗುರು ಮಾತಾಜಿ ಅವರ ರಚನೆಯಾದಂತಹ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇದ್ದೇವೆ. ಭಾಗ 2 ಪ್ರಗತಿ, ಅದರಲ್ಲಿ ಅಧ್ಯಾಯ 10 ವಿರಕ್ತಿಯ ಕಿಡಿ. ಈ ಅಧ್ಯಾಯದಲ್ಲಿ ಇದ್ವಿ ನಿನ್ನೆ. ಅಲ್ಲಿ ಏನಪ್ಪ ನಡೀತಿತ್ತು ಅಂದ್ರೆ, ಪದ್ಮನಾಭ ಶಾಸ್ತ್ರಿಗಳು ಅವರ ಮನೆಗೆ ಹೂ ತಗೊಂಡ್ ಬಂದಿದ್ನಲ್ಲ, ಆ ಒಂದು ಸಂದರ್ಭ ನೋಡ್ತಾ ಇದ್ವಿ. ಮಹಾದೇವಿ ಅಕ್ಕ ಅವ್ರಿಗೆ ಹೇಳ್ತಾರೆ, ನೀವು ಎಲ್ಲ ಏನು 10 ಹಲವು ದೇವರ ಹೆಸರು ಹೇಳ್ತೀರಿ, ನಾವು ಹಾಗೆ ಹೇಳೋದಿಲ್ಲ, ನಮಗೆ ಒಂದೇ ಧರ್ಮ ಇರೋದು, ಅದು ಅಪ್ಪ ಬಸವಣ್ಣನ ಧರ್ಮ. ನಮಗೆ ಧರ್ಮಶಾಸ್ತ್ರ ಇದೆ, ಅದೇ ವಚನಶಾಸ್ತ್ರ. ನಾವು ನಂಬಿದಂತಹ ಪರಮಾತ್ಮ ನಮ್ಮ ಭಾವದ ಮಲ್ಲಿಗೆಯನ್ನ ಅರ್ಪಣೆ ಮಾಡ್ಕೊಳ್ತಾನೆ. ನಿಮ್ಮ ಹಾಗೆ ಆಡಂಬರದ ಪೂಜೆ ಅದೆಲ್ಲ ನಮ್ಮಲ್ಲಿ ಇಲ್ಲ. ಎಲ್ಲರನ್ನು ಸಮಾನವಾಗಿ, ಜಾತಿ ಲಿಂಗ ವರ್ಣ ಯಾವುದೇ ಭೇದ ಇಲ್ಲದ ಎಲ್ಲರನ್ನು ಸಮಾನವಾಗಿ ಒಂದೇ ಸೂರಿನಲ್ಲಿ ಸೇರಿಸಿ ಅಪ್ಪ ಬಸವಣ್ಣನವರು ಈ ವಚನ ಧರ್ಮವನ್ನ ಹುಟ್ಟು ಹಾಕಿದರು. ಸೊ ಅಪ್ಪ ಬಸವಣ್ಣನೇ ನಮ್ಮ ಗುರು ಅಂತ ಮಹಾದೇವಿ ಅಕ್ಕ ಹೇಳ್ತಾರೆ. ಅವಾಗ ಶಾಸ್ತ್ರಿಗಳಿಗೇನು ಮಾತಾಡ್ಲಿಕ್ಕೆ ಬರಲ್ಲ. ಹೀಗೆ ಸಾಗಿರ್ತದ. ಏನು ಹುಡುಗಿ ಮಹಾದೇವಿ ಅಕ್ಕನಿಗೆ ಹೇಳ್ತಾರ, ಯಾರು ಪದ್ಮನಾಭ ಶಾಸ್ತ್ರಿಗಳು, ಏನ್ ಚೋಟುದ್ದ ಇದೆಯಾ, ಎಷ್ಟು ಆಳು ಹುಡ್ದಂಗೆ ಮಾತಾಡ್ತೀಯಾ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಹೀಗೆ ಹೇಳಿದೆ ಗುರುಗಳೇ ಅಂತ ಗುರುಗಳ ಹತ್ರ ಈ ವಿಷಯವನ್ನ ಹೇಳ್ತಾ ಇರ್ತಾರೆ ಮಹಾದೇವಿ ಅಕ್ಕ. ಏನಾದ್ರೂ ತಪ್ಪಾಯ್ತಾ ಗುರುಗಳೇ ಅಂತ ಕೇಳಿದಾಗ, ಇಲ್ಲ ಕಂದ, ನೀನೇನು ತಪ್ಪಾಗಿ ಹೇಳಿಲ್ಲ, ನೀನು ಸರಿಯಾಗಿ ಅವ್ರಿಗೆ ಉತ್ತರ ಕೊಟ್ಟಿದೀಯಾ. ತುಂಬಾ ಸಂತೋಷ ಪಡ್ತಾರೆ ಗುರುಗಳು. ಹೀಗೆ ಆಯ್ತು, ಇವತ್ತು ವಚನಾಭ್ಯಾಸ ಶುರು ಮಾಡೋಣ ಅಂತ ತಿಳ್ಕೊಂಡು ಗುರುಗಳು ಹೇಳಿದಾಗ, ಅವಾಗ ಮಹಾದೇವಿ ಅಕ್ಕನವರು ಗುರುಗಳಿಗೆ ಕೇಳ್ತಾರೆ, ಗುರುಗಳೇ ವಚನ ಅಂದ್ರೆ ಏನು, ವಚನಶಾಸ್ತ್ರ ಅಂದ್ರೆ ಏನು, ವಚನಶಾಸ್ತ್ರದ
ವೈಶಿಷ್ಟ್ಯ ಏನು ಅಂತ ಪ್ರಶ್ನೆ ಮಾಡ್ತಾರೆ ಅಕ್ಕ ಮಹಾದೇವಿಯವರು ಗುರುಗಳಿಗೆ. ಅವಾಗ ಗುರುಗಳು ಹೇಳ್ತಾರೆ, ವಚನ ಸಾಹಿತ್ಯ ಅನ್ನೋದು 12ನೇ ಶತಮಾನದಲ್ಲಿ ಆದಂತಹ ಒಂದು ಕ್ರಾಂತಿ. ಹೇಗೆ ಅಂದ್ರೆ ಜಾತಿ, ವರ್ಗ, ವರ್ಣ ಎಲ್ಲ ಜಾತಿಯವರು ಕೂಡ ತಮ್ಮ ತಮ್ಮ ಅನುಭವವನ್ನ ಒಂದು ಬರವಣಿಗೆಯ ರೂಪದಲ್ಲಿ, ಅಕ್ಷರದ ರೂಪದಲ್ಲಿ ಬರೆದಿಡಲು ಅವಕಾಶ ಕೊಟ್ಟಂತಹ ಒಂದು ಕ್ರಾಂತಿ ಅಂದ್ರೆ ಚಳುವಳಿಯಾಗಿದೆ. 12ನೇ ಶತಮಾನದಲ್ಲಿ ಎಲ್ಲ ವರ್ಗದ ಜನರು ಕಲ್ಯಾಣದಲ್ಲಿ ಕೂಡಿ ತಮ್ಮ ಅನುಭವವನ್ನ ಅಕ್ಷರದ ಮೂಲಕ ತಂದಂತಹ ಇದು ಒಂದು ಅತ್ಯಂತ ಉತ್ಕೃಷ್ಟ ಕ್ರಾಂತಿ. ಇದು ಅತ್ಯಂತ ಅಂದ್ರೆ ತುಂಬಾ ಕ್ಲಿಷ್ಟ ಇಲ್ಲ. ಸಂಸ್ಕೃತದಲ್ಲೇ ಬರಿಬೇಕು, ಸಂಸ್ಕೃತ ಎಲ್ಲರೂ ಅಭ್ಯಾಸ ಮಾಡಬೇಕು ಅನ್ನೋದೇನಿಲ್ಲ. ಕೆಲವೊಂದು ವೈಶಿಷ್ಟ್ಯತೆಗಳು ವಚನ ಸಾಹಿತ್ಯಕ್ಕೆ ಇದೆ. ತುಂಬಾ ಸರಳತೆ ಮತ್ತು ಸಮಾನತೆ ಮತ್ತು ಕಾಯಕ ತತ್ವ ಮತ್ತು ವೈಚಾರಿಕತೆ, ಧರ್ಮ, ತುಂಬಾ ಅಂದ್ರೆ ಸಮಾಜದಲ್ಲಿ ಎಲ್ಲ ರೀತಿಯ ಮೂಢನಂಬಿಕೆ, ಕಂದಾಚಾರಗಳನ್ನ ವಿರೋಧ ಮಾಡುವಂತಹ ಕ್ರಾಂತಿ 12ನೇ ಶತಮಾನದಲ್ಲಿ ಆಯ್ತು. ಮತ್ತೆ ಇದನ್ನ ಬರೆಯೋದು ಅಷ್ಟು ಕಷ್ಟ ಏನಲ್ಲ, ಎಲ್ಲರೂ ಕೂಡ ಕಲ್ತ್ಕೋಬಹುದು. ಇವು ಹಲವಾರು ಪ್ರಕಾರಗಳಲ್ಲಿ ಗದ್ಯ ರೂಪ, ತುಂಬಾ ಓದ್ತಾ ಹೋದ್ರೆ ಗದ್ಯ ಆಗತ್ತೆ, ಹಾಡ್ತಾ ಹೋದ್ರೆ ಪದ್ಯ ಆಗತ್ತೆ. ಅಷ್ಟು ಸರಳವಾಗಿ ವಚನಗಳನ್ನ ರಚನೆ ಮಾಡಿದ್ರು ಅಪ್ಪ ಬಸವಣ್ಣನವರು. ಬಸವಾದಿ ಎಲ್ಲ 770 ಅಮರಗಣಗಳೇನಿದ್ರಲ್ಲ ಅವರೆಲ್ಲ ರಚನೆ ಮಾಡಿದ್ರು ಅಂತ ಗುರುಗಳು ಹೇಳ್ತಾರೆ. ಹಾಗಾದ್ರೆ ಗುರುಗಳೇ ಇದನ್ನ ಯಾರು ಬೇಕಾದ್ರೂ ರಚನೆ ಮಾಡ್ಬೋದಾ? ಹೌದು ಮಾದೇವಿ, ಯಾರು ಬೇಕಾದ್ರೂ ರಚನೆ ಮಾಡ್ಬೋದು, ತುಂಬಾ ಕಷ್ಟ ಏನಿಲ್ಲ. ಒಂದೇ ಒಂದು ರಚನೆ ಮಾಡೋರ್ಗೆ, ವಚನ ರಚನೆ ಮಾಡೋರ್ಗೆ ವಿಮರ್ಶಾ ಪ್ರಜ್ಞೆ ಇರಬೇಕು. ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳಿಗೆ, ಉದಾಹರಣೆಗೆ ಜಾತಿ, ವರ್ಣ, ಲಿಂಗಭೇದ, ಮೂಢನಂಬಿಕೆಗಳು, ಕಂದಾಚಾರ ಇವುಗಳನ್ನ ವಿರೋಧ ಮಾಡಬೇಕು. ಮತ್ತೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿ, ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ವಿಮರ್ಶಾ ಪ್ರಜ್ಞೆ ಇದ್ರೆ ಸಾಕು. ಸರಳವಾದ ಅಕ್ಷರದಲ್ಲೇ ಎಲ್ಲರೂ ಕೂಡ ರಚನೆ ಮಾಡಬಹುದು. ನೀನು ಇನ್ಮೇಲೆ ಪ್ರಾರಂಭ ಮಾಡಪ್ಪ ಅಂತ ಮಾದೇವಿಗೆ ಗುರುಲಿಂಗ ದೇವರು ಹೇಳ್ತಾರೆ. ಅವಾಗ ಮಹಾದೇವಿ ಅಕ್ಕನವರು, ಆಗ್ಲಿ ಗುರುಗಳೇ, ತಮ್ಮ ಆಶೀರ್ವಾದ ಇದ್ರೆ ಯಾಕಾಗ್ಬಾರ್ದು. ಹೇಗೆ ಶ್ರೀಗಂಧದ ಜೊತೆಗೆ ಸಾಮಾನ್ಯ ವಸ್ತು ಸಂಪರ್ಕ ಹೊಂದಿದಾಗ ಆ ಶ್ರೀಗಂಧದ ಗಂಧವನ್ನ ಹೇಗೆ ಅದು ಸೂಸಕ್ಕೆ ಪ್ರಾರಂಭ ಮಾಡುತ್ತೆ, ಹಾಗೆ ನಾನು ಕೂಡ ನಿಮ್ಮ ಒಂದು ಆಶೀರ್ವಾದದಲ್ಲಿ, ಸಾನ್ನಿಧ್ಯದಲ್ಲಿ ಆ ಒಂದು ಪ್ರಯತ್ನವನ್ನ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಮಹಾದೇವಿ ಅಕ್ಕ ಹೇಳ್ತಾರೆ. ಹೀಗೆ ಅವಾಗ ಗುರುಗಳಿಗೆ ಇವರ ಒಂದು ಏನು ಜ್ಞಾಪಕ ಶಕ್ತಿ, ವಿಮರ್ಶಾ ಪ್ರಜ್ಞೆ, ಅವ್ರು ಅನ್ಕೊಳ್ತಾರೆ ಮನಸ್ಸಲ್ಲಿ, ಇವರು ಸಾಮಾನ್ಯ ಅಲ್ಲ ಮಹಾದೇವಿ, ಭಗವಂತ ಆಗ್ಲೇ ಈ ಶಿಲೆಗೆ ರೂಪ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ, ನಾನೇನು ಇನ್ನು ಕಷ್ಟ ಪಡೋದೇನು ಅಗತ್ಯ ಇಲ್ಲ, ಸ್ವಲ್ಪ ಅದಕ್ಕೆ ಲೇಪ ಕೊಟ್ಬಿಟ್ರೆ ಸಾಕು, ಅದು ರೆಡಿ ಆಗ್ಬಿಡತ್ತೆ, ತಯಾರಾಗ್ಬಿಡತ್ತೆ ಅಂತ ಗುರುಲಿಂಗ ದೇವರು ಮನಸ್ಸಲ್ಲೇ ಅನ್ಕೊಂಡು ಇನ್ನ ಸಾಮಾನ್ಯ ವಿಷಯಗಳ ಬದಲಾಗಿ ವಚನಶಾಸ್ತ್ರದ ಅಭ್ಯಾಸದ ಒಳಗಡೆ ಹೋಗೋಣ ಅಂತ ತಿಳ್ಕೊಂಡು ಮುಂದಿನ ಹೆಚ್ಚಿನ ಅಭ್ಯಾಸವನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಗುರುಲಿಂಗ ದೇವರು ಮಹಾದೇವಿ ಅಕ್ಕನಿಗೆ. ಹೀಗೆ ಅಭ್ಯಾಸ ನಡೀತಾ ಇರುತ್ತೆ, ತುಂಬಾ ವೇಗವಾಗಿ ನಡೀತಾ ಇರುತ್ತೆ. ವಚನಗಳನ್ನ ಹೇಳಿಸ್ಕೊಂಡು ಶಾಲೆಯಲ್ಲಿ ಕಲ್ತಿದ್ದಷ್ಟೇ ಅಲ್ಲದೆ ಮತ್ತೆ ವಿಶೇಷ ಕ್ಲಾಸ್, ಅಂದ್ರೆ ಕ್ಲಾಸ್ ಮುಗಿದ್ಮೇಲೆ ಮತ್ತೆ ಗುರುಗಳ ಸಾನ್ನಿಧ್ಯದಲ್ಲಿ ತಮಗೆ ಏನಾದ್ರೂ ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಗುರುಗಳ ಜೊತೆಗೆ ಚರ್ಚೆ ಮಾಡಿ ಹೋಗುವಂತ ಪರಿಪಾಠ ಮಹಾದೇವಿ ಅಕ್ಕ ಮಾಡ್ತಿರ್ತಾರೆ. ಮನೆಗೆ ಹೋಗಿ ಮತ್ತೆ ತಂದೆ ಹತ್ರ ಹೇಳಿಸ್ಕೊಳ್ಳೋದು, ಮತ್ತೆ ರಾತ್ರಿ ಅಭ್ಯಾಸ ಮಾಡೋದು, ದಿನನಿತ್ಯದ ದಿನಚರಿಯ ಜೊತೆಗೆ ಇದು ಕೂಡ ತುಂಬಾ ಜೋರಾಗಿ ನಡೀತಾ ಇರುತ್ತೆ. ಅವರ ಅಭ್ಯಾಸವನ್ನ ನೋಡಿದಾಗ ಓಂಕಾರ ಶೆಟ್ಟಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ, ತುಂಬಾ ಸಂತೋಷ ಪಡ್ತಾರೆ. ಅದೇ ರೀತಿ ಲಿಂಗಮ್ಮನವ್ರದ್ದು ಗೊತ್ತಲ್ಲ ನಮ್ಗೆಲ್ಲರಿಗೂ, ಅವ್ರಿಗೆ ಆತಂಕ, ಎಲ್ಲಿ ನನ್ನ ಮಗಳು ಸನ್ಯಾಸಿ ಆಗ್ಬಿಡ್ತಾಳೋ ಅಂತ ಚಿಂತೆ. ಸಂತೋಷ ಪಡೋದಿಲ್ಲ ಮಗಳದ ಒಂದು ವಿದ್ಯಾಭ್ಯಾಸದ ಏಳಿಗೆ, ದಿಟ್ಟತನ ಕಂಡ್ಬಿಟ್ಟು ಎಲ್ಲಿ ನನ್ನ ಮಗಳು ಗಂಡ್ಬೀರಿ ಆಗ್ಬಿಡ್ತಾಳೋ ಅಂತ ಭಯ. ಹೀಗೆ ತಂದೆ ತಾಯಿಯ
ಪ್ರೀತಿ ಕಾಳಜಿಯಲ್ಲಿ ಮಹಾದೇವಿ ಅಕ್ಕನ ಒಂದು ವಿದ್ಯಾಭ್ಯಾಸ, ಆಧ್ಯಾತ್ಮಿಕ ಬೆಳವಣಿಗೆ, ವಿರಕ್ತಿ ತುಂಬಾ ಆಳವಾಗಿ ನಡೀತಾ ಹೋಗುತ್ತೆ. ಇದಿಷ್ಟು ಏನೋ ವಿರಕ್ತಿಯ ಕಿಡಿ. ಇಲ್ಲಿಗೆ ಈ ಒಂದು 10ನೇ ಅಧ್ಯಾಯ ಮುಗಿಯುತ್ತೆ. ಇನ್ನ ಮುಂದಿನ 11ನೇ ಅಧ್ಯಾಯ ಮೋಡ ಸರಿಯಿತು. ಇಲ್ಲಿ ಒಂದು ಏನಪ್ಪಾ ಅಂದ್ರೆ, ಗುರುಗಳು ಮಹಾದೇವಿ ಅಕ್ಕನಿಗೆ ವಚನ ಅಭ್ಯಾಸ ವಿಶೇಷವಾದ ಒಂದು ಕ್ಲಾಸನ್ನ ಪ್ರಾರಂಭ ಮಾಡ್ತಾರೆ ಈ ಒಂದು ಅಧ್ಯಾಯದಲ್ಲಿ. ಅಂದ್ರೆ ಮಹಾದೇವಿ ಅಕ್ಕನ ಒಂದು ಬೆಳವಣಿಗೆಯನ್ನ, ವಿಕಾಸವನ್ನ ಕಂಡು ಇನ್ನು ಹೆಚ್ಚಿನ ಅಭ್ಯಾಸವನ್ನ ಹೇಳೋಣ ಅಂತ ತಿಳ್ಕೊಂಡು ವೇಗವಾಗಿ ಬೇರೆ ಬೇರೆ ವಚನಗಳನ್ನ ತೆಗೆದುಕೊಂಡು ಅಭ್ಯಾಸಗಳನ್ನ ಶುರು ಮಾಡ್ತಾರೆ ಮಹಾದೇವಿ ಅಕ್ಕನಿಗೆ. ಹೀಗೆ ನಡೀತಿರ್ಬೇಕಾದ್ರೆ ತಂದೆ ತಾಯಿ ಅವರಿಗೆ ಚಿಂತೆ ಶುರುವಾಗುತ್ತೆ. ಇನ್ನು ಮಗಳಿಗೆ ವಯಸ್ಸಾಗ್ತಾ ಇದೆಯಲ್ಲ, ಅವಾಗಿನ ಕಾಲದಲ್ಲೆಲ್ಲ ಋತುಮತಿ ಆಗೋಕ್ಕಿಂತ ಮೊದಲನೇ, ಅಂದ್ರೆ 10 ವರ್ಷ 11 ವರ್ಷಕ್ಕೆ ಮದುವೆ ಮಾಡುವಂತ ಪರಿಪಾಠ. ಹೀಗೆ ನಡೀತಾ ಇರ್ಬೇಕಾದ್ರೆ ಲಿಂಗಮ್ಮನಿಗೆ ಶುರುವಾಗುತ್ತೆ ಚಿಂತೆ. ಇನ್ನ ಅಭ್ಯಾಸಕ್ಕೆ ಹೋಗೋದು ಸಾಕು, ಇನ್ನ ಅವರಿಬ್ರು ಗಂಡ ಹೆಂಡತಿ ಮಾತಾಡ್ಕೊಳ್ತಿರ್ತಾರೆ. ಅಲ್ಲ, ಇನ್ನ ಎಲ್ರು 10 ವರ್ಷಕ್ಕೆ ಓದೋದನ್ನ ನಿಲ್ಲಿಸ್ಬಿಡ್ತಾರೆ, ಮಠಕ್ಕೆ ಕಳ್ಸೋದನ್ನ ಹೆಣ್ಮಕ್ಳನ್ನ. ನಾವು ನೋಡಿದ್ರೆ ಇನ್ನು ಮಾದೇವಿನ ಕಳಿಸ್ತಾ ಇದ್ದೀವಿ, ಅದು ಗಂಡು ಹುಡುಗರ ಜೊತೆ ಎಲ್ಲ ಹೋಗ್ತಾಳೆ. ಹೀಗೆ ಆದ್ರೆ ಅಕ್ಕಪಕ್ಕದವರೆಲ್ಲ ಏನ್ ಅನ್ಕೊಳ್ತಾರೆ, ಸಾಕಿನ ಓದೋದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಓಂಕಾರ ಶೆಟ್ಟಿಗೆ ಮತ್ತೆ ಹೆಂಡತಿ ಮುಂದೆ ಅದು ಒಪ್ಕೋಬೇಕು. ಯಾಕಂದ್ರೆ ವಿರೋಧ ಮಾಡಿದ್ರೆ ಹೆಂಡತಿ ಜಗಳ ಮಾಡ್ತಾಳೆ. ಆಗ್ಲಿ ಲಿಂಗ, ನೋಡೋಣಂತೆ, ಗುರುಗಳ ಹತ್ರ ಒಂದಿನ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾರೆ. ಹೇಳಿದಾಗ ಮಹಾದೇವಿ ಅಕ್ಕ ಇರೋದಿಲ್ಲ ಅವಾಗ. ಆದ್ರೆ ಓಂಕಾರ ಶೆಟ್ಟಿಗೆ ಓದಿಸ್ಬೇಕು, ಮಗಳ ಒಂದು ಅಭ್ಯಾಸ ಅದೆಲ್ಲ ನೋಡ್ತಿರ್ತಾನಲ್ಲೇ. ಸೊ ನಾನು ಮಾಡದೇ ಇರ್ತಕ್ಕಂಥ ಒಂದು ಸಾಧನೆಯನ್ನ ನನ್ನ ಮಗಳಾದ್ರೂ ಮಾಡ್ಲಿ, ನಂದು ಏನು ಹಂಬಲ ಇತ್ತು ಆ ಹಂಬಲ ನನ್ನ ಮಗಳ ಮೂಲಕ ಆದ್ರೂ ಈಡೇರ್ಲಿ. ಆ ಪರಮಾತ್ಮನ ಒಂದು ಸಾನ್ನಿಧ್ಯ, ಆ ಪರಮಾತ್ಮನ ಒಂದು ಧ್ಯಾನ, ಸತ್ಸಂಗ, ಆ ಪರಮಾತ್ಮನ ಒಂದು ಅಭಯ ನನ್ನ ಮಗಳಿಂದಾದ್ರೂ ನಮಗೆ ಸಿಗ್ಲಿ ಅಂತ ಒಂದು ಆಸೆ, ಹಂಬಲ ಓಂಕಾರ ಶೆಟ್ಟಿ ಅವರಲ್ಲಿ ಇರುತ್ತೆ. ಇದನ್ನ ನಮ್ಮ ಲಿಂಗನಿಗೆ ಹೇಗೆ ಅರ್ಥ ಮಾಡಿಸೋದು? ಅವಳಾದ್ರೂ ತುಂಬಾ ಲೌಕಿಕವಾಗಿ ವಿಚಾರ ಮಾಡ್ತಿರ್ತಾಳೆ. ಹೀಗೆ ಗೊಂದಲದಲ್ಲೇ ಇರ್ತಾರೆ ಓಂಕಾರ ಶೆಟ್ಟಿ. ಈ ಕಡೆ ಮಹಾದೇವಿ ಅಕ್ಕ ದಿನಂಪ್ರತಿ ಮಠಕ್ಕೆ ಹೋಗೋದು, ಬರೋದು, ಮತ್ತೆ ಮನೆಗೆ ಬಂದು ಅಭ್ಯಾಸ ಮಾಡೋದು, ಈ ರೀತಿ ನಡೆದಿರುತ್ತೆ. ಹೀಗೆ ಕೆಲವೊಂದು ವಚನಗಳನ್ನ ತೆಗೆದುಕೊಂಡು, ನಿನ್ನೆ ದಿನ ನೋಡಿದ್ವಲ್ಲ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಹೀಗೆ ಕೆಲವೊಂದು ವಚನಗಳನ್ನ ತೆಗೆದುಕೊಂಡು ಏನು ಗುರುಲಿಂಗ ದೇವರು ಅಭ್ಯಾಸ ಮಾಡಿಸ್ತಿರ್ತಾರೆ. ಇಲ್ಲಿ ಒಂದು ವಚನ ಹೇಳ್ತಾರೆ, ಆರಾರ ಸಂಗವ ನೀನೇನ ಮಾಡದಯ್ಯ, ಕೀಡೆ ಕುಂಡಲಿಗನಾಗದೆ ಅಯ್ಯ, ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬೊಬ್ಬುಲಿ ತರೆಯೇ ಗಂಧಂಗಳಾಗವೆ, ನಮ್ಮ ಕೂಡಲ ಸಂಗಮ ದೇವನ ಶರಣರ ಸನ್ನಿಧಿಯಿಂದ ಕರ್ಮ ನಿರ್ಮಳವಾಗದಿಹುದೇ. ಹೀಗೆ ವಚನದ ಪ್ರಕಾರಗಳನ್ನ ಗುರುಲಿಂಗ ದೇವರು ಹೇಳ್ತಿರ್ತಾರೆ. ಒಂದೊಂದೇ ವಚನವನ್ನ ತೆಗೆದುಕೊಂಡು, ಅಂದ್ರೆ ಕೆಲವೊಂದು ವಚನದಲ್ಲಿ ಮೊದಲಿಗೆ ವಚನದ ಸಂದೇಶವನ್ನ, ಅಂದ್ರೆ ಏನ್ ಹೇಳಕ್ ಹೊರಟಿದ್ದಾರೆ, ಯಾವ ವಿಷಯ ಹೇಳಕ್ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ವಚನಗಳಲ್ಲಿ ಕೊನೆಯಲ್ಲಿ ಹೇಳಿದ್ರೆ, ಕೆಲವೊಂದು ವಚನಗಳಲ್ಲಿ ಪ್ರಾರಂಭದಲ್ಲೇ, ಇನ್ನು ಕೆಲವು ವಚನಗಳಲ್ಲಿ ಪ್ರಶ್ನೆ ಮಾಡ್ತಾ, ಅಂದ್ರೆ ಶರಣರ ಸತ್ಸಂಗದ ಮಹಿಮೆ, ಭಗವಂತನ ಸನ್ನಿಧಿಯಿಂದ ನಮ್ಮ ಕರ್ಮ, ಏನ್ ನಮ್ಮ ಹಿಂದಿನ ಕರ್ಮಗಳಿರ್ತಾವಲ್ಲ, ಆ ಕರ್ಮ ನಿರ್ಮಳವಾಗುವ ಪರಿ ಎಲ್ಲವನ್ನೂ ಕೂಡ ಬಸವಾದಿ ಶರಣರು ನಾನಾ ಪ್ರಕಾರಗಳಲ್ಲಿ ವಚನ ಸಾಹಿತ್ಯವನ್ನ ಬರಿತಾ ಇದ್ರು ಅಂತ ಹೇಳ್ತಾ ಇರ್ಬೇಕಾದ್ರೆ, ಕೆಲವು ವಚನಗಳು ಬೆಳಗಿನ ವಚನಗಳು ಇರ್ತವೆ. ಕೆಲವು ವಚನದಲ್ಲಿ ಏನಪ್ಪಾ ಅಂದ್ರೆ ಕೊನೆ ಸಾಲಿನಲ್ಲಿ ಹೇಳುವಂತ ವಿಷಯದ ನಿರ್ಣಯವನ್ನ ಹೇಳ್ತಾ, ಹೀಗೆ
ನಾನಾ ಪ್ರಕಾರಗಳಲ್ಲಿ ತುಂಬಾ ಸರಳವಾದ ಭಾಷೆಯಲ್ಲಿ ವಚನ ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ರು. ಅದೇ ರೀತಿ ಆಮೇಲೆ ಅಕ್ಕ ಅವರು ಪ್ರಶ್ನೆ ಮಾಡ್ತಾರೆ, ಗುರುಗಳೇ ಇವಾಗ ವಚನದಲ್ಲಿ ಕೆಲವೊಂದು ಕೊನೆಗೆ ಹೆಸರುಗಳು ಬರ್ತಾವಲ್ಲ, ಕೆಲವೊಬ್ರು ಶರಣರ ವಚನ ಏನು ಶರಣರ ಹೆಸರು ಅಥವಾ ಇಷ್ಟ ದೈವದ ಹೆಸರು ಅಥವಾ ಏನು ಏನು ಅವ್ರಿಗೆ ಏನು ಇಷ್ಟವಾದ ದೇವರಿರಬಹುದು, ದೇವರು ಅಲ್ಲ ಒಂದು ಇಷ್ಟ ದೈವದ ಹೆಸರಿರಬಹುದು, ಏನೋ ಒಂದು ಕೊನೆಗೆ ಒಂದು ಹೆಸರುಗಳು ಬರ್ತಾವಲ್ಲ, ಅದಕ್ಕೆಲ್ಲ ಅರ್ಥ ಏನು ಗುರುಗಳೇ ಅಂತ ಮಹಾದೇವಿ ಅಕ್ಕ ಪ್ರಶ್ನೆ ಮಾಡಿದಾಗ ಗುರುಲಿಂಗ ದೇವರು ಹೇಳ್ತಾರೆ, ಹೌದಮ್ಮ, ಇವಾಗ 770 ಅಮರಗಣಗಳಿದ್ರು 12ನೇ ಶತಮಾನದಲ್ಲಿ. ಸಾಕಷ್ಟು ಜನ ಇದ್ರಲ್ವಾ, ಅವರೆಲ್ಲ ತಮ್ಮ ಅನುಭವಗಳನ್ನ ಅಕ್ಷರ ರೂಪಕ್ಕೆ ಇಳಿಸಿದಾಗ ಇವರವೇ ಅಂತ ವಚನಗಳನ್ನ ನಾವು ಗುರ್ತಾಗ್ಬೇಕಲ್ಲ. ಸಾಕಷ್ಟು ಕೆಲವೊಬ್ರು ಸಾವಿರ ಗಟ್ಟಲೆ ವಚನ ರಚನೆ ಮಾಡಿದ್ರು ಅಲ್ವಾ, ನೂರಾರು ವಚನಗಳನ್ನ ರಚನೆ ಮಾಡಿದಾಗ ಇವರೇ ವಚನ ರಚನೆ ಮಾಡಿದ್ದು ಇವರವೇ ಅಂತ ತಿಳಿದುಕೊಳ್ಳಿಕ್ಕೆ ಅವರವರು ತಮ್ಮ ಗುರುಗಳ ಹೆಸರು, ಇಷ್ಟ ದೈವದ ಹೆಸರನ್ನ ಇಟ್ಕೊಂಡು ಅಥವಾ ತಮ್ಮ ಹೆಸರನ್ನೇ ಅಂಕಿತ ಮಾಡ್ಕೊಂಡು ಎಲ್ಲರೂ ವಚನಾಂಕಿತ ಅನ್ನೋ ಅರ್ಥದಲ್ಲಿ ಒಂದು ಅಂಕಿತಗಳನ್ನ ನಿರ್ಮಾಣ ಮಾಡ್ಕೊಂಡ್ರು. ಅವರವರೇ ಕೆಲವೊಬ್ಬರಿಗೆ ದೀಕ್ಷೆ ಕೊಟ್ಟಂತಹ ಗುರುಗಳ ಹೆಸರು ಅಲ್ವಾ, ಹೀಗೆ ಅಂಕಿತಗಳನ್ನ ನಿರ್ಮಾಣ ಮಾಡಿದಾಗ ಇವರವೇ ರಚನೆ ಇವರೇ ಮಾಡಿದ್ದು ಅಂತ. ಇವಾಗ ಎಕ್ಸಾಂಪಲ್ ಅಪ್ಪ ಗುರು ಬಸವಣ್ಣನವರು ಕೂಡಲ ಸಂಗಮ ದೇವ, ಅಲ್ಲಮ ಪ್ರಭುಗಳು ಗೃಹೇಶ್ವರ ಅಲ್ವಾ, ಕಲಿದೇವರ ದೇವ, ಹೀಗೆ ಗುರುತಿಟ್ಕೊಳ್ಳಿಕ್ಕೆ. ಅಂದ್ರೆ ಕಲಿದೇವರ ದೇವ ಅಂತ ಬಂದಾಗ ಮಡಿವಾಳ ಮಾಚಯ್ಯನವರೇ ರಚನೆ ಮಾಡಿದ್ದವು. ಕೂಡಲ ಸಂಗಮ ದೇವ ಬಂದ್ರೆ ಅಪ್ಪ ವಿಶ್ವಗುರು ಬಸವಣ್ಣನವರು ರಚನೆ ಮಾಡಿರ್ತವು. ಗುಹೇಶ್ವರ ಬಂದ್ರೆ ಅಲ್ಲಮ ಪ್ರಭುಗಳು ರಚನೆ ಮಾಡಿರೋದವು. ಹೀಗೆ ಗೊತ್ತಾಗ್ಲಿಕ್ಕೆ ಅಂಕಿತವನ್ನ ಇಟ್ಕೊಳ್ಳೋ ಪರಿಪಾಠ ಬಂತಮ್ಮ ಅಂತ ಗುರುಲಿಂಗ ದೇವರು ಹೇಳ್ತಾರೆ. ಓಹೋ, ಹೀಗ ಗುರುಗಳೇ, ತುಂಬಾ ಅರ್ಥಗರ್ಭಿತವಾಗಿದೆ. ಯಾಕೆ ಅಂದ್ರೆ ಇದು ತುಂಬಾ ಒಳ್ಳೆಯದು ಗುರುಗಳೇ. ಯಾಕಂದ್ರೆ ತುಂಬಾ ವಚನ ರಚನೆ ಸಾಹಿತ್ಯ ನಿರ್ಮಾಣವಾದಾಗ ಅದು ಇವರದೇ ವಚನ ಅಂತ ನಾವು ಗುರುತಿಸ್ಲಿಕ್ಕೆ ಇದು ತುಂಬಾ ಸುಲಭವಾದ ಮಾರ್ಗ ಅಂತ ಮಹಾದೇವಿ ಅಕ್ಕ ಹೇಳ್ತಾರೆ. ಆಯ್ತು, ಇನ್ಮೇಲೆ ನೀನು ತುಂಬಾ ಸಾಕಷ್ಟು ವಚನಗಳನ್ನ ಓದ್ತಾ ಇದೀಯಾ, ಅಭ್ಯಾಸ ಮಾಡ್ತಿದೀಯಾ, ನೀನು ಇನ್ಮೇಲೆ ಬರೆಯೋದನ್ನ ರೂಢಿ ಮಾಡ್ಕೋ ಅಂತ ಹೇಳ್ತಾರೆ. ಆಯ್ತು ಗುರುಗಳೇ, ನಿಮ್ಮ ಆಶೀರ್ವಾದ, ಪ್ರಯತ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಮಹಾದೇವಿ ಅಕ್ಕ ಅವತ್ತಿನ ಒಂದು ಅಭ್ಯಾಸವನ್ನ ಮುಗಿಸ್ಕೊಂಡು ಮನೆ ಕಡೆ ತೆರಳ್ತಾರೆ. ಅವ್ರ ಜೊತೆಗೊಬ್ರು ವಿದ್ಯಾರ್ಥಿ ಇರ್ತಾರೆ, ಅವರ ಸ್ನೇಹಿತ ಕರ್ಕೊಂಡು ಹೋಗ್ತಾರೆ. ಇನ್ನ ಗುರುಲಿಂಗ ದೇವರು ತಮ್ಮ ದಿನನಿತ್ಯದ ದಿನಚರಿಗೆ ಎದ್ದು ಪೂಜೆಗೆ ಎದ್ದೇಳ್ತಾರೆ. ಇಲ್ಲಿಗೆ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಇದೆ. ಇನ್ನು ಹೇಳಿದ್ನಲ್ಲ, ಓಂಕಾರ ಶೆಟ್ಟಿಗೆ ಮತ್ತು ಲಿಂಗಮ್ಮನವರಿಗೆ, ಓಂಕಾರ ಶೆಟ್ಟಿ ಅವರಿಗಿಂತ ಲಿಂಗಮ್ಮನವ್ರದೇ ಚಿಂತೆ. ಆ ಚಿಂತೆ ಏನಪ್ಪಾ ಅಂತ ನಾಳಿನ ದಿನ ನೋಡೋಣ. ಅಂದ್ರೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಮಾತಾಜಿಯವರು. ಅಂದ್ರೆ ಇಲ್ಲಿ ಮಹಾದೇವಿ ಅಕ್ಕನ ಮೋಡ ಸರಿಯಿತು ಅಂತ ಈ ಅಧ್ಯಾಯಕ್ಕೆ ಯಾಕೆ ಕೊಟ್ರು ಅಂದ್ರೆ, ಮಹಾದೇವಿ ಅಕ್ಕನವರಿಗೆ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡ್ಬೇಕು, ಓದು ಇಲ್ಲಿಗೆ ನಿಲ್ಬಾರ್ದು. ಅದೇ ಒಂದು ಏನಪ್ಪ ಹಂಬಲ, ಒಂದು ಸಂಕಲ್ಪ ಗುರುಗಳಲ್ಲೂ ಕೂಡ ಇರುತ್ತೆ. ಯಾಕಂದ್ರೆ ಮಹಾದೇವಿ ಅಕ್ಕನ ಒಂದು ಓದುವ ಹಂಬಲ, ಅವರ ವಿಮರ್ಶಾ ಪ್ರಜ್ಞೆ, ಅವರ ಸಾಧನೆಯನ್ನ ಕಂಡು ತುಂಬಾ ಸಂತೋಷ ಪಡ್ತಿರ್ತಾರೆ ಗುರುಲಿಂಗ ದೇವರು ಒಳಗೊಳಗೆ. ಸೊ ಇವರು ಸಾಮಾನ್ಯ ಹುಡುಗಿ ಅಲ್ಲ. ಈ ಸ್ತ್ರೀ ಕುಲವನ್ನ, ಈ ಸಮಾಜವನ್ನ ಉದ್ಧಾರ ಮಾಡಲು ಬಂದಂತಹ ಚಿತ್ಕಳೆ ಮಹಾದೇವಿ ಅಕ್ಕ. ಇವರ ಓದು ಇಲ್ಲಿಗೆ ನಿಲ್ಬಾರ್ದು ಅಂತ, ತುಂಬಾ ಚೆನ್ನಾಗಿ ಓದಿಸ್ಬೇಕು, ಸಾಧನೆ ಮಾಡಿಸ್ಬೇಕು ಅಂತ ಹಂಬಲ ಗುರುಗಳಲ್ಲಿ ಇರುತ್ತೆ, ಓಂಕಾರ ಶೆಟ್ಟಿಯಲ್ಲವರು ಇರುತ್ತೆ. ಆದ್ರೆ ಲಿಂಗಮ್ಮನವರಲ್ಲಿ ಮಾತ್ರ ಚಿಂತೆ ಚಿಂತೆ ಚಿಂತೆ. ಮೊದಲು ಮಗಳಿಗೆ ಒಳ್ಳೆಯ ಹುಡುಗನ್ ನೋಡಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಎಲ್ಲಿ ಗುರುಲಿಂಗ ದೇವರ ಹಾಗೆ ನನ್ನ ಮಗಳು ಆಗ್ಬಿಡ್ತಾಳೋ ಅಂತ ಆತಂಕ ಲಿಂಗಮ್ನಲ್ಲಿ ಇರುತ್ತೆ. ಆ ಒಂದು ಸಂದರ್ಭವನ್ನ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಮಾತಾಜಿ ಅವರು. ಅದನ್ನ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ.